ನಮಸ್ಕರ್, ಕಲೆ ಮತ್ತು ಪದಗಳಿಂದ ಆಶೀಶ್ ಮಿತ್ತಲ್ ಮತ್ತು ಇಲ್ಲಿ ನಾನು ನಿಮಗಾಗಿ 2 ಅಲಂಕಾರಿಕ ಘಟಕಗಳನ್ನು ಹೊಂದಿದ್ದೇನೆ. ಇದು ದೇವಾಲಯವಲ್ಲ. 2 ಕಾರಣಗಳು. ಮೊದಲು, ಇದು ಕಪ್ಪು ಮತ್ತು ದೇವಾಲಯಗಳು ಕಪ್ಪು ಅಲ್ಲ. ಎರಡನೆಯ ವಿಷಯ, ನೀವು ಒಳಗೆ ನೋಡಬಹುದಾದ ವಿನ್ಯಾಸದ ಭಾಗವು ಮುಖ್ಯವಾಗಿ ಕೆಲವು ಅಲಂಕಾರ ಉದ್ದೇಶಕ್ಕಾಗಿ. ಆದರೆ ಕ್ಲೈಂಟ್ ಈ ಘಟಕವಾಗಿ ಕಾಣುವುದನ್ನು ಬಯಸಿದ್ದರು. ಆದ್ದರಿಂದ ಅವರು ಏನು ಆರಿಸಿಕೊಂಡರು, ನಾವು ಅದನ್ನು ರಚಿಸಿದ್ದೇವೆ. ಈ 2 ಘಟಕಗಳು ಹಂಗೇರಿಗೆ ಹೋಗುತ್ತಿವೆ. ಇವು ಭಾರತದಿಂದ ಬಂದವರಲ್ಲ, ಇವು ಹಂಗೇರಿಗೆ ಹೋಗುತ್ತಿವೆ. ಮತ್ತು ಕೆಲಸ ನಾನು ನಿಮಗೆ ಒಂದೊಂದಾಗಿ ತೋರಿಸುತ್ತೇನೆ. ಇದು ಚೀನಾದ ಪಗೋಡಾ ವಿನ್ಯಾಸವಾಗಿದ್ದು, ನಾವು ಇಲ್ಲಿ ಆನೆ ತಲೆಗಳನ್ನು ಪಡೆದುಕೊಂಡಿದ್ದೇವೆ. ಮತ್ತು ಪ್ರದರ್ಶನಕ್ಕಾಗಿ ಲೋಹದ ಪ್ರದೇಶದೊಂದಿಗೆ ನಾವು ಕನ್ಸೋಲ್ನ ಸುಂದರವಾದ ವಿನ್ಯಾಸವನ್ನು ಪಡೆದುಕೊಂಡಿದ್ದೇವೆ. ಮತ್ತು ಚೀನಿ ಪಗೋಡಾದ ಮೇಲಿನ ಭಾಗವನ್ನು ನೀವು 2 ಬದಿಗಳಲ್ಲಿ ಡ್ರ್ಯಾಗನ್ ಭಾಗದೊಂದಿಗೆ ಓರೆಯಾದ ಮೇಲ್ರೂಫಾವಣಿಯಾಗಿ ನೋಡಬಹುದು. ಘಟಕವು ಟಿಯಕ್ವಾಡ್ನಲ್ಲಿದೆ. ಇದು ಚಿನ್ನದ ಎಲೆಗಳೊಂದಿಗೆ ಕಪ್ಪು ಮೆರುಗೆಣ್ಣೆ ಬಣ್ಣದ ಭಾಗ, ಮೆರುಗೆಣ್ಣೆ, ಕಪ್ಪು ಮತ್ತು ಚಿನ್ನದ ಎಲೆಗಳು, ಮತ್ತು ನೀವು ಇಲ್ಲಿಯೇ ಹೊಂದಿರುವ ಔಟ್ಪುಟ್. ಇದನ್ನೇ ನಾವು ಮಾಡುತ್ತಿದ್ದೇವೆ. ಕ್ಲೈಂಟ್ ತನಗೆ ಬೇಕಾದುದನ್ನು, ಕೆಲವು ಚಿತ್ರಗಳು ಮತ್ತು ಕೆಲವು ಮಾರ್ಪಾಡುಗಳನ್ನು ನಾವು ಮಾಡಿದ್ದೇವೆ ಎಂದು ನಮಗೆ ಕೆಲವು ಸೂಚನೆಗಳು ನೀಡಿದ್ದೇವೆ. 5 ಅಡಿ ಎಡದಿಂದ ಬಲ, ಮುಂಭಾಗದಿಂದ ಹಿಂದಕ್ಕೆ 24 ಇಂಚುಗಳಷ್ಟು ಎತ್ತರವು 8 ಅಡಿ, ಮತ್ತು ನೀವು ಇಲ್ಲಿ ನೋಡಬಹುದಾದ ಒಟ್ಟಾರೆ ನೋಟವು ನೀವು ಮಾರುಕಟ್ಟೆಯಲ್ಲಿ ಸಿಗದಂತಹ ವಿಭಿನ್ನವಾದದ್ದನ್ನು ಹುಡುಕುತ್ತಿದ್ದರೆ ಅಥವಾ ನೀವು ಏನನ್ನಾದರೂ ಬಯಸಿದರೆ, ಇಲ್ಲಿ ಮೂಲ ಅಂಶವೆಂದರೆ ಇಲ್ಲಿ ಮೂಲ ಅಂಶವಾಗಿ ಏನನ್ನಾದರೂ ವಿನ್ಯಾಸಗೊಳಿಸಿದಂತೆ ಮತ್ತು ನಾವು ಅದನ್ನು ಮಾಡಬೇಕೆಂದು ನೀವು ಬಯಸುತ್ತೀರಿ. ನಾವು ಈಗಾಗಲೇ ಅದನ್ನು ತಯಾರಿಸುತ್ತಿದ್ದೇವೆ. ಮತ್ತು ಈ ಒಂದು ಘಟಕವು ಉದಾಹರಣೆಯಾಗಿ ಇಲ್ಲಿಯೇ ಇದೆ. ಈ ಘಟಕದಲ್ಲಿರುವ ಎಲ್ಲವೂ, ನೀವು ಡ್ರ್ಯಾಗನ್ ಅನ್ನು ನೋಡಿದರೆ ಅದನ್ನು ಬೇರೆ ಯಾವುದಾದರೂ ವಿನ್ಯಾಸದಿಂದ ಆರಿಸಲಾಗುತ್ತದೆ. ಆನೆ ತಲೆಯನ್ನು ನೋಡಿದರೆ ನಾನು ಆನೆಯ ತಲೆಯಂತಹದನ್ನು ಬಯಸುತ್ತೇನೆ ಎಂಬ ಕಲ್ಪನೆಯಾಗಿತ್ತು, ಮತ್ತು ನಾವು ಅದನ್ನು ರಚಿಸಿದ್ದೇವೆ. ನಂತರ ನಾವು ಇಲ್ಲಿ ಕೆಲವು ಗಂಟೆಗಳನ್ನು ಇರಿಸಿದ್ದೇವೆ. ಹಿತ್ತಾಳೆ ಬೆಲ್ಸ್. ಕ್ಲೈಂಟ್ ನಾವು ಅದನ್ನು ಹಾಕಿದ್ದೇವೆ ಮತ್ತು ಡ್ರ್ಯಾಗನ್ ಭಾಗವು ಮೇಲಿದೆ. ಈಗ ಇದು ಕ್ಲೈಂಟ್ ಬಯಸಿದ್ದನ್ನು ಅರ್ಥಮಾಡಿಕೊಳ್ಳುವ ಬಗ್ಗೆ ವಿನ್ಯಾಸವು ಏನು. ಮತ್ತು ಅಂತಿಮವಾಗಿ ತುಣುಕನ್ನು ಇಲ್ಲಿಯೇ ಪಡೆಯುವುದು. ಮತ್ತು ನಾವು ಕ್ಲೈಂಟ್ನಿಂದ ಪಡೆದ ಕಾಮೆಂಟ್ ಅತ್ಯುತ್ತಮವಾಗಿದೆ. ಅಂದರೆ ಕ್ಲೈಂಟ್ ಔಟ್ಪುಟ್ನಲ್ಲಿ ಸಂತೋಷವಾಗಿದೆ. ಈಗ ಇದು ಹಸಿವಿನಿಂದ ಹೋಗುತ್ತದೆ ಮತ್ತು ಅದೇ ಕ್ಲೈಂಟ್ಗಾಗಿ ನಾವು ಅದನ್ನು ಮೊದಲೇ ಮಾಡಿದ್ದೇವೆ. ಇದು ಪುನರಾವರ್ತಿತ ಆದೇಶವಾಗಿದೆ ಮತ್ತು ನೀವು ಪುನರಾವರ್ತಿತ ಆದೇಶವನ್ನು ಪಡೆದಾಗ ನಾವು ಮಾಡಿದ ಮೊದಲ ಕೆಲಸದಲ್ಲಿ ಕ್ಲೈಂಟ್ ಸಂತೋಷಗೊಂಡಿದೆ ಎಂದು ಸ್ಪಷ್ಟವಾದದ್ದು ಸ್ಪಷ್ಟವಾಗಿದೆ. ಆದ್ದರಿಂದ ನಮಗೆ ಪುನರಾವರ್ತನೆ ಇದೆ. ದೇವಾಲಯಕ್ಕೆ ಬರುವ ಆದೇಶ. ಈ ವಿನ್ಯಾಸವು ನಾನು ನಿಮಗೆ ಮೊದಲೇ ತೋರಿಸಿದ್ದೇನೆ. ಕ್ಲೈಂಟ್ ಬಯಸಿದ ಕೆಲವು ಮಾರ್ಪಾಡುಗಳಿವೆ. ಹಿಂಭಾಗದಲ್ಲಿರುವ ಗುರಾಣಿಯಂತೆಯೇ ಕೆಲವು ಸ್ಥಳೀಯ ಗುರಾಣಿ, ಸ್ಥಳೀಯ ವಿನ್ಯಾಸವಿದೆ ಮತ್ತು ನಾವು ಏನು ಒದಗಿಸಿದ್ದೇವೆ ಎಂದು ನಾವು ಮಾಡಿದ್ದೇವೆ ಎಂದು ನಾವು ಮಾಡಿದ್ದೇವೆ. ತದನಂತರ ಮತ್ತೆ ಕಪ್ಪು ಮೆರುಗೆಣ್ಣೆ ಮತ್ತು ಚಿನ್ನದ ಎಲೆಗಳು, ಟಾಪ್ ಡೋಮ್ ವಿನ್ಯಾಸ ಮತ್ತು ಮುಂಭಾಗದಲ್ಲಿ ನವಿಲು ವಿನ್ಯಾಸ. ಮತ್ತು ಈ ಒಟ್ಟಾರೆ ವಿನ್ಯಾಸ. ನಂತರ ನಾವು ಮಧ್ಯದಲ್ಲಿ ಕೆಲವು ಡ್ರಾಯರ್ಗಳನ್ನು, ಇಲ್ಲಿ ಒಂದು ಟ್ರೇ ಮತ್ತು ಕೆಲವು ಡ್ರಾಯರ್ಗಳನ್ನು ಹೊಂದಿದ್ದೇವೆ. 1, 2, 3 ಮತ್ತು 2 ಕ್ಯಾಬಿನೆಟ್ಗಳು, ದೊಡ್ಡ ಕ್ಯಾಬಿನೆಟ್ಗಳು. ಘಟಕದ ಗಾತ್ರವು 6 ಅಡಿ ಎಡದಿಂದ ಬಲಕ್ಕೆ ಇರುತ್ತದೆ. ಒಟ್ಟು ಎತ್ತರ ಸುಮಾರು 8 ಅಡಿ. ಮುಂಭಾಗದಿಂದ ಹಿಂದಕ್ಕೆ ಇದು 26 ಇಂಚುಗಳಿಗಿಂತ ಹೆಚ್ಚು ನನ್ನ ಪ್ರಕಾರ, ಏಕೆಂದರೆ ಈ ಹಂತದವರೆಗೆ, ಮತ್ತು ನಂತರ ನಾವು 26 ಇಂಚುಗಳಷ್ಟು ಮುಂಭಾಗದಿಂದ ಮೊದಲ ಬಿಂದುವಿನಿಂದ ಹಿಂಭಾಗಕ್ಕೆ ಹಿಂದಕ್ಕೆ ಹೋಗುತ್ತೇವೆ. ಮತ್ತು ಪ್ಲಾಟ್ಫಾರ್ಮ್ 24 ಇಂಚು ಎತ್ತರ, 2 ಅಡಿ. ನೀವು ನೋಡುವಂತೆ ಬ್ಲ್ಯಾಕ್ ವಿತ್ ಗೋಲ್ಡ್ ಅದ್ಭುತ ಸಂಯೋಜನೆಯಾಗಿದೆ. ನೀವು ಇಲ್ಲಿ ನೋಡುವಂತೆ. ಮತ್ತು ನೀವು ಇಲ್ಲಿ ನೋಡುವ ಚಿನ್ನದ ಭಾಗವೆಂದರೆ ಚಿನ್ನದ ಎಲೆಗಳು. ಇದು ಚಿನ್ನವನ್ನು ಚಿತ್ರಿಸಲಾಗಿಲ್ಲ. ಚಿನ್ನದ ಎಲೆ ಮತ್ತೆ ಒಂದು ಪ್ರಕ್ರಿಯೆಯಾಗಿದ್ದು, ಅಲ್ಲಿ ಎಲೆಗಳು ತುಂಬಾ ತೆಳುವಾದ ಎಲೆಗಳು. ಕೃತಕ ಚಿನ್ನವು ನಿಜವಾದ ಚಿನ್ನವಲ್ಲ. ಇದು ಕೃತಕ 0% ಚಿನ್ನವಾಗಿದ್ದು, ಇದನ್ನು ಅನ್ವಯಿಸಲಾಗುತ್ತದೆ ಮತ್ತು ಇದು ಪೀಠೋಪಕರಣಗಳಲ್ಲಿನ ಅತ್ಯುತ್ತಮ ಅಥವಾ ಅತ್ಯಂತ ಐಷಾರಾಮಿ ವಿಷಯವಾಗಿದೆ. ಇದನ್ನು ಜಗತ್ತಿನಾದ್ಯಂತ ಎಲ್ಲಿಯಾದರೂ ಮಾಡಲಾಗುತ್ತದೆ. ನಾವು ಅದನ್ನು ಇಲ್ಲಿಯೇ ಮಾಡುತ್ತಿದ್ದೇವೆ. ಮತ್ತು ನಾವು ಮಾಡಿದ ಚಿನ್ನದ ಎಲೆಗಾಗಿ ನಾನು ನಿಮಗೆ ಹಲವು ಘಟಕಗಳನ್ನು ತೋರಿಸಿದ್ದೆ. ಈ 2 ಘಟಕಗಳೊಂದಿಗೆ ನಾನು ಒಂದೆರಡು ಅಂಕಗಳನ್ನು ನಮೂದಿಸಲು ಬಯಸುತ್ತೇನೆ. ಮೊದಲನೆಯದು, ನೀವು ಏನನ್ನಾದರೂ ವಿನ್ಯಾಸಗೊಳಿಸುತ್ತಿದ್ದರೆ, ನೀವು ನಿಮ್ಮ ಮನೆಯನ್ನು ತಯಾರಿಸುತ್ತಿದ್ದೀರಿ ಮತ್ತು ನೀವು ಕೆಲವು ಸೃಜನಶೀಲ ವಿಚಾರಗಳನ್ನು ಹೊಂದಿದ್ದೀರಿ, ಹೆಚ್ಚಾಗಿ ವಾಸ್ತುಶಿಲ್ಪಿಗಳು, ಒಳಾಂಗಣ ವಿನ್ಯಾಸಕರು, ಏಕೆಂದರೆ ಈ ದಿನಗಳಲ್ಲಿ ನೀವು ಕೃತಕ ಬುದ್ಧಿಮತ್ತೆ ಮತ್ತು ಅದು ಬಹಳ ಅದ್ಭುತ ವಿಚಾರಗಳನ್ನು ನೀಡುತ್ತದೆ. ನೀವು ಸ್ವಲ್ಪ ಪ್ರಾಂಪ್ಟ್ ನೀಡುತ್ತೀರಿ, ಅದು ಸ್ವಲ್ಪ ಕಲ್ಪನೆಯನ್ನು ಹೊರಹಾಕುತ್ತದೆ ಮತ್ತು ಅದು ಸಾಫ್ಟ್ವೇರ್ನಲ್ಲಿದೆ, ಮೃದುವಾದ ನಕಲಿನಲ್ಲಿ. ಆದರೆ ನಾನು ಸ್ಪರ್ಶಿಸಬಹುದಾದ ನಿಜವಾದ ಘಟಕವಾಗಿ ನೆಲದ ಮೇಲೆ ರಚಿಸಲು ಬಂದಾಗ ನಾನು ಬಳಸಬಹುದು. ಈ ಘಟಕಗಳಿಗೆ ಕ್ಲೈಂಟ್ನ ಆಯ್ಕೆ, ಕ್ಲೈಂಟ್ನ ಅವಶ್ಯಕತೆಯ ಬಗ್ಗೆ ಸಾಕಷ್ಟು ತಿಳುವಳಿಕೆ ಅಗತ್ಯವಿರುತ್ತದೆ. ಮತ್ತು ಆರ್ಸನೆ ಮಾಡುತ್ತಿರುವುದು ಇದನ್ನೇ. ಅದಕ್ಕಾಗಿಯೇ ನಾವು ನಮ್ಮ ಪೀಠೋಪಕರಣಗಳ ಆಯ್ಕೆಯನ್ನು ವಾಲಾ ಪೀಠೋಪಕರಣಗಳು ಎಂದು ಕರೆಯುತ್ತೇವೆ, ಏಕೆಂದರೆ ನೀವು ಅದನ್ನು ಬಯಸಿದಂತೆ ಮಾಡುತ್ತಿದ್ದೇವೆ. ಅದು ನಮ್ಮಲ್ಲಿಲ್ಲ ಮತ್ತು ನೀವು ಈ ವಿಷಯವನ್ನು ಮಾತ್ರ ಖರೀದಿಸಬಹುದು. ನನ್ನ ಬಳಿ ಶೋರೂಮ್ ಇಲ್ಲ, ಅಲ್ಲಿ ನಾನು ಇಲ್ಲಿ ಪ್ರಮಾಣಿತ ಘಟಕಗಳನ್ನು ಕುಳಿತುಕೊಳ್ಳುತ್ತೇನೆ. ನಾವು ಕಾರ್ಖಾನೆ. ನಿಮ್ಮ ಆಯ್ಕೆಯ ಪ್ರಕಾರ ನಾವು ಅದನ್ನು ತಯಾರಿಸುತ್ತಿದ್ದೇವೆ ಮತ್ತು ಜಗತ್ತಿನಾದ್ಯಂತ, ಭಾರತದಲ್ಲಿ ಎಲ್ಲೆಡೆ ಮತ್ತು ಭಾರತದಿಂದ 55 ದೇಶಗಳು. ನಾನು ಹೇಳಿದಂತೆ ಇದು ಹಂಗೇರಿಗೆ ಹೋಗುತ್ತಿದೆ. ಇನ್ನೊಂದು ಬಿಂದುವು ತೇಗದ ಮರ.
ಇದನ್ನು ಘನ ತೇಗದ ಮರದಲ್ಲಿ ತಯಾರಿಸಲಾಗುತ್ತದೆ ಮತ್ತು ನೀವು ಬಾಳಿಕೆ ಬರುವ ಒಳ್ಳೆಯ ಸಂಗತಿಗಳನ್ನು ಬಯಸಿದಾಗ ತೇಗದ ಮರವು ಅತ್ಯುತ್ತಮ ಆಯ್ಕೆಯಾಗಿದೆ. ಮೂರನೇ ಭಾಗವು ಬಣ್ಣ ಆಯ್ಕೆಯ ಬಗ್ಗೆ. ಬಣ್ಣಗಳಿಗಾಗಿ ನಾವು ಬಹುತೇಕ ಎಲ್ಲಾ ಬಣ್ಣಗಳನ್ನು ಹೊಂದಿದ್ದೇವೆ. ಆದ್ದರಿಂದ ನಿಮಗೆ ಬೇಕಾದುದನ್ನು ನೀವು ಅದನ್ನು ನೈಸರ್ಗಿಕ ಮುಕ್ತಾಯ ವಾಲ್ನಟ್ ಫಿನಿಶ್ನಲ್ಲಿ ಬಯಸುತ್ತೀರಿ. ಮಹೋಗಾನಿ ಚೆರ್ರಿ ಕೆಲವು ಕೆಂಪು ಬಣ್ಣದ ಫಿನಿಶ್ ನಾವು ಅದನ್ನು ಮಾಡುತ್ತೇವೆ ಮತ್ತು ನೀವು ಡುಕೋ ಪೇಂಟ್ಗಳಿಗೆ ಹೋದರೆ ಕ್ಯಾಟಲಾಗ್ನಲ್ಲಿ ನಾವು ಮತ್ತೆ ಎಲ್ಲಾ ಬಣ್ಣಗಳನ್ನು ಪಡೆದುಕೊಂಡಿದ್ದೇವೆ. ನೀವು ಯಾವುದೇ ಕ್ಯಾಟಲಾಗ್ ಅನ್ನು ಆರಿಸುತ್ತೀರಿ, ಬಣ್ಣವನ್ನು ಆರಿಸಿ ಮತ್ತು ನಾವು ಅದನ್ನು ಮಾಡುತ್ತಿದ್ದೇವೆ. ಟರ್ಕಿಶ್ ಪೀಠೋಪಕರಣಗಳು, ಈಜಿಪ್ಟಿನ ಪೀಠೋಪಕರಣಗಳು, ಇಟಾಲಿಯನ್ ಪೀಠೋಪಕರಣಗಳು, ಇಂಡೋನೇಷ್ಯಾ, ಚೈನೀಸ್. ನೀವು ಯಾವುದೇ ಕ್ಯಾಟಲಾಗ್ನಿಂದ ವಿನ್ಯಾಸವನ್ನು ಆರಿಸಿಕೊಳ್ಳಬಹುದು ಮತ್ತು ನಾವು ಅದನ್ನು ಇಲ್ಲಿ ತಯಾರಿಸುತ್ತಿದ್ದೇವೆ. ನಾನು ನಮ್ಮ ಕೆಲಸವನ್ನು ಪ್ರದರ್ಶಿಸಿದ ಯೂಟ್ಯೂಬ್ನಲ್ಲಿ 1500ಕ್ಕೂ ಹೆಚ್ಚು ವಿಡಿಯೋಗಳು, ಟೇಬಲ್ ಟಾಪ್ ಕೋಷ್ಟಕಗಳು, ಸೋಫಾಗಳು, ಹಾಸಿಗೆ, ದೇವಾಲಯಗಳಿಗೆ ಹಲವು ವಿನ್ಯಾಸಗಳು ನಾವು ಘನವಾದ ತೇಗದಲ್ಲಿ ತಯಾರಿಸಿದ ಮತ್ತು ಜಗತ್ತಿನಾದ್ಯಂತ ವಿತರಿಸಿದ್ದೇವೆ. ಮತ್ತು ಎಲ್ಲಾ ಘಟಕಗಳ ದೇವಾಲಯಗಳಿಗೆ ನೀವು ವಿಭಿನ್ನ ವಿಭಾಗಗಳಲ್ಲಿ ವೆಬ್ಸೈಟ್ನಲ್ಲಿ ನೀವು ನೋಡಬಹುದಾದ ಸಾಕ್ಷ್ಯಪಟ್ಟಿ ಇಲ್ಲಿದೆ. ಆದ್ದರಿಂದ ನೀವು ಯಾವುದೇ ವಿಭಾಗದ ಮೇಲೆ ಕ್ಲಿಕ್ ಮಾಡಿ, ನೀವು ಯಾವುದೇ ವಿಭಾಗದ ಮೇಲೆ ಕ್ಲಿಕ್ ಮಾಡಿ, ನೀವು ಜಗತ್ತಿನಾದ್ಯಂತದ ಚಿತ್ರಗಳನ್ನು ಕಾಣಬಹುದು. ಕ್ಲೈಂಟ್ನ ಸ್ಥಳದಲ್ಲಿ ನಾವು ವಿಷಯವನ್ನು ತಲುಪಿಸಿರುವ ನಿಜವಾದ ಚಿತ್ರಗಳು ಇವು ಮತ್ತು ಕ್ಲೈಂಟ್ ವಿಷಯವನ್ನು ಸ್ವೀಕರಿಸಿದಾಗ ಅವರು ಅದನ್ನು ಸರಿಯಾದವಾಗಿ ಇರಿಸಿದ್ದಾರೆ. ಪರಿಸರ ನಂತರ ಥೀಮ್ ನಂತರ ಚಿತ್ರಗಳನ್ನು ತೆಗೆದುಕೊಂಡಿದೆ, ಅದನ್ನು ನಮಗೆ ಕಳುಹಿಸಿದೆ ಮತ್ತು ನಾವು ಅವುಗಳನ್ನು ವೆಬ್ಸೈಟ್ನಲ್ಲಿ ಹೆಮ್ಮೆಯಿಂದ ಪ್ರದರ್ಶಿಸಿದ್ದೇವೆ ಮತ್ತು ಇದು ವಿಭಿನ್ನ ವಿಷಯಗಳಲ್ಲಿ ಸ್ಟಫ್ ಹೇಗೆ ಕಾಣುತ್ತದೆ ಎಂಬುದನ್ನು ನಿಮಗೆ ಒಳ್ಳೆಯ ಕಲ್ಪನೆಯನ್ನು ನೀಡುತ್ತದೆ. ಮತ್ತು ನೀವು ಕೆಲವು ವಿನ್ಯಾಸದ ಕೆಲಸಗಳನ್ನು ಹುಡುಕುತ್ತಿದ್ದರೆ ಇದು ನಿಮಗೆ ಸಹಾಯ ಮಾಡುತ್ತದೆ. ಬಣ್ಣ ವಿಷಯವು ಫ್ಯಾಬ್ರಿಕ್ ಹೊಂದಾಣಿಕೆಯಲ್ಲಿ ಹೇಗೆ ನಡೆಯುತ್ತಿದೆ ಎಂಬುದನ್ನು ನೀವು ಇಲ್ಲಿ ಪರಿಶೀಲಿಸಬಹುದು ಮತ್ತು ನಿಮ್ಮ ಸ್ವಂತ ಪೀಠೋಪಕರಣಗಳನ್ನು ನಿರ್ಧರಿಸಲು ಇದು ನಿಮಗೆ ಸಾಕಷ್ಟು ಸಹಾಯ ಮಾಡುತ್ತದೆ. ಆದ್ದರಿಂದ ನೀವು ಇಲ್ಲಿಯೇ ನೀವು ನಮ್ಮನ್ನು ಸಂಪರ್ಕಿಸಬಹುದು ಮತ್ತು ಅದನ್ನು ಚರ್ಚಿಸಲು ಮತ್ತು ಅದನ್ನು ಮಾಡಲು ಮತ್ತು ನಿಮ್ಮ ಮನೆಯಲ್ಲಿ, ಭಾರತದಲ್ಲಿ ಅಥವಾ ಭಾರತದಿಂದ ಹೊರಗಡೆ, ನೀವು ಎಲ್ಲಿದ್ದರೂ ನಿಮ್ಮ ಮನೆಯಲ್ಲಿ ತಲುಪಿಸಲು ನಾವು ಸಂತೋಷಪಡುತ್ತೇವೆ. ಆದ್ದರಿಂದ ನೀವು ನಮ್ಮ ಕೆಲಸವನ್ನು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇವೆ. ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ಧನ್ಯವಾದಗಳು.